ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮ್ಯಾಕ್ಸ್ ಸಿನಿಮಾದ ಟ್ರೈಲರ್ ನೋಡ್ಕೊಂಡ್ಬಂದು ನನಗೆ ಹೆಂಗೆ ಅನ್ನಿಸ್ತು ಸಿನಿಮಾ, ಟ್ರೈಲರ್ ಹೇಗೆ ಅನ್ನಿಸ್ತು ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮ್ಯಾಕ್ಸ್ ಕಿಚ್ಚ ಸುದೀಪ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಬಂದ್ಬಿಟ್ಟು ಮ್ಯಾಕ್ಸ್. ಇದೇ ಡಿಸೆಂಬರ್ 25 ರಿಲೀಸ್ ಆಗ್ತಾ ಇದೆ. ಡೈರೆಕ್ಟೆಡ್ ಬೈ ವಿಜಯ್ ಕಾರ್ತಿಕೇಯ ಅವರು. ಮೈನ್ ಆಗಿ ಸಿನಿಮಾಗೆ ಒಳ್ಳೆ ಐಪ್ ಇದೆ. ಇಲ್ಲಿ ಇವರು ಪ್ರಮೋಷನ್ ನೆಟ್ಟಿಗೆ ಮಾಡ್ತಾ ಇಲ್ಲ ಅನ್ಸುತ್ತೆ. ಇವರು ಮೈನ್ ಆಗಿ ಟ್ರೈಲರ್ ಅಲ್ಲಿ ತಲೆನೋವು ಮಾಡ್ಬಿಟ್ರು. ನಿನ್ನೆ ಬೆಳಗ್ಗೆ ರಿಲೀಸ್ ಮಾಡ್ತೀನಿ ಅಂತ ಹೇಳಿ ಕೋಳಿಕೊಂಡು ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ವಿ. ಈಗ ನೈಟ್ ಏಕಾಏಕಿ ರಿಲೀಸ್ ಮಾಡಿದ್ದಾರೆ. ಟೈಮ್ ಕೂಡ ಮೆನ್ಷನ್ ಮಾಡಿಲ್ಲ. ಈಗ ರೀಚ್ ಆಗಿಲ್ಲ. ಬರೋಬ್ಬರಿ 1.5 ಮಿಲಿಯನ್ ತೋರಿಸ್ತಾ ಇದೆ. ಒಂದು 2 ಮಿಲಿಯನ್ ಪ್ಲಸ್ ವ್ಯೂಸ್ ಆಗಿರ್ಬೋದು. ರೀಚ್ ಆಗಿಲ್ಲ. ಓಕೆ, ನೋ ಪ್ರಾಬ್ಲಮ್. ರೀತಿ ಮಾಡೋದು ಎಷ್ಟು ಸರಿ ಅಂತ ಇಷ್ಟಪಡ್ತೀನಿ. ಇನ್ನು ಜಾಸ್ತಿ ಜನಕ್ಕೆ ರೀಚ್ ಆಗಬೇಕಾಗುತ್ತೆ. ಫ್ಯಾನ್ಸ್ಗಳ ಅಭಿಮಾನಿಗಳಿಗೆ, ಆಲ್ರೆಡಿ ಸಿನಿಮಾಗೆ ಇಂಟ್ರೆಸ್ಟ್ ಇರೋರಿಗೆ ಕಾಮನ್ ಆಡಿಯನ್ಸ್ಗಳಿಗೆ ಗೊತ್ತಿರುತ್ತೆ. ಇನ್ನು ಕೆಲವರಿಗೆ ಸಾಕಷ್ಟು ಜನಕ್ಕೆ ರೀಚ್ ಆಗಬೇಕಾಗುತ್ತೆ. ಮೇನ್ ಆಗಿ 5 ಲ್ಯಾಂಗ್ವೇಜ್ ರಿಲೀಸ್ ಆಗ್ತಿದೆ ಪ್ಯಾನ್ ಇಂಡಿಯಾ. ಅಲ್ಲಿ ಎಷ್ಟು ರೀಚ್ ಆಗುತ್ತೆ, ಬೇರೆ ಭಾಷೆ ಎಷ್ಟು ರೀಚ್ ಆಗುತ್ತೆ ಅಂತ ಕಾಯ್ದು ನೋಡೋಣ. ಟ್ರೈಲರ್ ಬಗ್ಗೆ ನೋಡೋದಾದ್ರೆ ಟ್ರೈಲರ್ ಬಂದ್ಬಿಟ್ಟು ಮಿಕ್ಸ್ ಮಸಾಲ ಅಂದ್ರೆ ಇಷ್ಟಪಡ್ತೀನಿ. ಆಕ್ಷನ್ ಬೇಸ್ಡ್ ಸಿನಿಮಾ ಅಂದ್ರೆ ಇಷ್ಟಪಡ್ತೀನಿ. ಒಂದು ಪೊಲಿಟಿಕಲ್ ಡ್ರಾಮಾ. ಇಲ್ಲಿ ಮೇನ್ ಆಗಿ ಅಷ್ಟೊಂದು ಕಥೆಗಳನ್ನ ಬಿಟ್ಕೊಟ್ಟಿಲ್ಲ, ಕೆಲವೊಂದು ಕ್ಲೂಗಳನ್ನ ಬಿಟ್ಕೊಟ್ಟಿದ್ದಾರೆ. ಆಸ್ ಯೂಶಲ್ ನಮಗೆ ಗೊತ್ತಿತ್ತು ಸುದೀಪ್ ಸರ್ ಅವರು ಪೊಲೀಸ್ ಆಫೀಸರ್. ಈ ಹಿಂದೆ ಸುದೀಪ್ ಸರ್ ಅವರು ಹೇಳಿದ್ರು ಒಂದು ನೈಟ್ ಅಲ್ಲಿ ನಡೆಯೋ ಕತೆ ಅಂತ. ರನ್ ಟೈಮ್ ಕೂಡ ಅರೌಂಡ್ 2 ಅವರ್ 120 130 ಮಿನಿಟ್ಸ್ ಇರ್ಬೋದು. ರನ್ ಟೈಮ್ ಕಡಿಮೆ ಇದೆ ಅಂತ ಹೇಳ್ಬೋದು. ಒಂದು ನೈಟ್ ನಲ್ಲಿ ಏನೆಲ್ಲ ನಡೀತದೆ ಅಂತ ಅದು. ರೀಸೆಂಟ್ ಇಂಟರ್ವ್ಯೂ ಸುದೀಪ್ ಅವರು ಹೇಳಿದ್ದಾರೆ ಹೀರೋಯಿನ್ಗಳು ಕೂಡ ಇಲ್ಲ, ಯಾವುದೇ ರೀತಿ ಐಟಮ್ ಸಾಂಗ್ಗಳು ಇಲ್ಲ ಅಂತ. ಮಿಸ್ ಮಾಡ್ಕೊಂಡಿದೀವಿ. ಈ ಹಿಂದೆ ರಕ್ಕಮ್ಮ ಆ ರೀತಿ ಐಟಮ್ ಸಾಂಗ್ಗಳು ನೋಡ್ತಾ ಇದ್ವು. ಹೀರೋಯಿನ್ ಕೂಡ ಇದ್ರು. ಈ ರೀತಿ ಒಂದು ಐಟಮ್ ಸಾಂಗ್ಗಳಿತ್ತು, ಅವೆಲ್ಲ ಇದ್ರಲ್ಲಿ ಇರೋದಿಲ್ಲ. ಅದು ಕತೆಗೆ ನೀಡಿಲ್ಲ ಅಂತ ಹೇಳಿ ಸುದೀಪ್ ಸರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಸ್ಟೋರಿ ಬರೋದಕ್ಕೆ ಹೋದ್ರೆ ಒಂದೊಂದು ಹೆಣ್ಣ ಕತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಏನಾಗುತ್ತೆ ಅಂತ. ಪೊಲಿಟಿಕಲ್ ಡ್ರಾಮಾ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ. ಪೊಲೀಸ್ ವರ್ಸಸ್ ಪೊಲಿಟಿಷಿಯನ್ಸ್ ಆಲ್ರೆಡಿ ಮೇನ್ ಆಗಿ ಕೊಟ್ಟಿದ್ದಾರೆ. ಪುಷ್ಪ ಮಂಗಳಂ ಸೀನು ಅದೇ ರೀತಿ ನಮ್ಮ ಕನ್ನಡದವರು ಇದ್ದಾರೆ. ಇಬ್ರು ಮೇನ್ ಆಗಿ ಪೊಲಿಟಿಕಲ್ ನಾಯಕರಾಗಿರ್ತಾರೆ. ಅವರು ವರ್ಸಸ್ ಸುದೀಪ್, ಕಿಚ್ಚ ಸುದೀಪ್ ಅವರು ಸಿನಿಮಾದಲ್ಲಿ ಮೇನ್ ಹೈಲೈಟ್. ಅಲ್ಲಿ ಕೆಲವೊಂದು ಸೀನ್ಗಳು ಕೂಡ ತೋರಿಸಿದ್ದಾರೆ. ಪೊಲೀಸರಿಗೆ ಹಲ್ಲೆ ಮಾಡೋದು, ಹೆಣ್ಮಕ್ಳಿಗೆ ಅವಮಾನ ಮಾಡೋದು ಅಂತ ಆ ಸೀನ್ಗಳು ಕೂಡ ನಡೀತಾ ಇದಾವೆ. ಇನ್ನೇನು ಇರೋದೇ ಒಂದು ದಿನ ಟೈಮ್ ಅಂತ ಹೇಳಿ ಮೆನ್ಷನ್ ಕೂಡ ಮಾಡಿದ್ದಾರೆ. ಎಲೆಕ್ಷನ್ ಇರೋ ಕಾರಣ ಇರ್ಬೋದು. ಎಲೆಕ್ಷನ್ ಟೈಮಲ್ಲಿ ಏನಾಗುತ್ತೆ, ಇಬ್ರ ಮಧ್ಯೆ ಹೇಗೆ ಫೈಟ್ ಆಗುತ್ತೆ ಅನ್ನೋದು ಅಷ್ಟೇ ಇರುತ್ತೆ. ಮೇನ್ ಆಗಿ ಟ್ವಿಸ್ಟ್ ಅಂಡ್ ಟರ್ನ್ಗಳು ಏನು ಬಿಟ್ಕೊಟ್ಟಿಲ್ಲ. ಯಾಕೆ ಹೇಗಾಯ್ತು ಏನು ಅಂತ ಹೇಳ್ಕೊಟ್ಟಿಲ್ಲ. ಪೊಲೀಸ್ ಸ್ಟೇಷನ್, ಪೊಲಿಟಿಕಲ್ ಫೈಟ್ಸ್, ಆಕ್ಷನ್ಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮೇನ್ ಆಗಿ ಆಕ್ಷನ್ ಇಷ್ಟಪಡ್ತೀನಿ. ಸುದೀಪ್ ಸರ್ ಅವರ ಸ್ಟೈಲ್ ಸಖತ್ತಾಗಿ ಬಂದಿದೆ. ಮೇನ್ ಆಕ್ಷನ್ ಸೀನ್ಗಳು ಕೂಡ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಕಂಡು ಬರುತ್ತೆ. ಒಂದೊಳ್ಳೆ ಹಿಡಿದಿಟ್ಕೊಳ್ಳುತ್ತೆ. ಮೇನ್ ಆಗಿ ಆಕ್ಷನ್ ಸೀನ್ ಆಗಿ ಹಿಡಿದಿಟ್ಕೊಳ್ಳುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸುದೀಪ್ ಸರ್ ಅವರು ಈ ಹಿಂದೆ ಮಾಡಿರೋ ಸಿನಿಮಾಗಳು ಕೂಡ ಇದಕ್ಕೂ ಕೂಡ ವಿಭಿನ್ನವಾಗಿರ್ಬೋದು ಅಂತ ಇಷ್ಟಪಡ್ತೀನಿ. ಅಲ್ಲಿ ಬೇರೆ ಬೇರೆ ಜನರು ಕೂಡ ಇದ್ವು. ಈಗ ಡಿಫ್ರೆಂಟ್ ಜನರುಗಳು ನನ್ನ ಡಿಫ್ರೆಂಟ್ ಸಿನಿಮಾ ಅಂತ ಹೇಳಿ ಸುದೀಪ್ ಸರ್ ಅವರು ಹೇಳಿದ್ದಾರೆ. ಒಟ್ಟಾರೆ ನನಗೆ ಟ್ರೈಲರ್ ಇಷ್ಟ ಆಯಿತು. ಆಕ್ಷನ್ಗಳು ಸುದೀಪ್ ಅವರ ಸ್ಟೈಲ್ ಇಷ್ಟ ಆಯಿತು. ಅಷ್ಟೊಂದು ಕಥೆಗಳನ್ನ ಬಿಟ್ಟಿಲ್ಲ. ಒಂದು ಪೊಲಿಟಿಕಲ್ ಡ್ರಾಮಾ, ಪೊಲಿಟಿಕಲ್ ವರ್ಸಸ್ ಸುದೀಪ್, ಅದೇ ರೀತಿ ಪೊಲೀಸ್ ವರ್ಸಸ್ ಸುದೀಪ್, ಆ ರೀತಿ ಇದೆ. ನಾವು ನೋಡಿದ್ವಿ. ಇಷ್ಟೇ ಬಿಟ್ಕೊಟ್ಟಿದ್ದಾರೆ, ಏನು ಬಿಟ್ಕೊಟ್ಟಿಲ್ಲ. ಸುದೀಪ್ ಸರ್ ಆಕ್ಷನ್ ಎಲ್ಲ ಚೆನ್ನಾಗಿ ಮಾಡಿ ಬಂದಿದೆ. ಒಂದು ಆಕ್ಷನ್ ಬೇಸ್ಡ್ ಒಂದು ಪೊಲಿಟಿಕಲ್ ಥ್ರಿಲ್ಲರ್ ಮೂವಿ ಅಂತ ನನಗೆ ಅನಿಸುತ್ತೆ ಮೇಲ್ನೋಟಕ್ಕೆ. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವಿಡಿಯೋ.